ಅದೇನಿಲ್ಲ ಕಣ. ಇಬು ಇಬು ಏ ಇಬು ಎಲ್ ಸರ್ ಬರ್ತಾ ಇದ್ದಾರಂತೆ ಸರ್. ಬರ್ಲಿ ಬಿಡು, ಯಾಕೆ ಹೆದರ್ಕೋತಾ ಇದೆಯಾ? ಸೂಸೈಡ್ ಪಾಯಿಂಟ್ ಅಲ್ಲಿ ಇದಕ್ಕಿಂತ ಕ್ರೂರವಾಗಿ ಕೇಸ್ ಎಲ್ಲ ನೋಡಾಯ್ತು. ಕೇಸ್ ಬಗ್ಗೆ ಅಲ್ಲ ಸರ್, ಮತ್ತೆ ನಮ್ಮ ಆಫೀಸರ್ನ ನೆನೆಸ್ಕೊಂಡ್ರೆ ನಡುಗುತ್ತೆ ಸರ್. ಒಂಥರ ರೂಢಾಗಿ ನಡ್ಕೊಂತಾರೆ ಸರ್. ಯಾವ ಸಮಯದಲ್ಲಿ ಏನು ಮಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಲಾಸ್ಟ್ ಟೈಮ್ ಒಂದ್ಸಲ ಒಬ್ಬ ಅಕ್ಕಿಷ್ಟು ಬಾಯಿ ಬಿಡ್ಲಿಲ್ಲ ಅಂತ ಅವ್ನ ನೆತ್ತಿಗೆ ಶೂಟ್ ಮಾಡಿಬಿಟ್ರು ಸರ್. ಯಾರು ಏನು ಮಾಡೋಕ್ಕಾಗಲಿಲ್ಲ ಸರ್. ಏನಂದ್ರೆ ಅವ್ರ ಮಿನಿಸ್ಟ್ರು ಅಳಿ ಅಲ್ವಾ, ಅದಕ್ಕೆ ಆರಾಮಾಗಿ ಓಡಾಡ್ತಾ ಇದ್ದಾರೆ. ಅವ್ರು ಬಂದ್ರು, ಬಾ ಏನ್ ನೋಡೋಣ. ಸರ್ ಗುಡ್ ಮಾರ್ನಿಂಗ್ ಸರ್. ಮೇಲ್ ಸರ್, ವಯಸ್ಸು 35 ಒಳಗಿರ್ಬೇಕು ಸರ್. ಆಮೇಲೆ ಬ್ಲಡ್ ಸ್ಯಾಂಪಲ್ ತಗೊಂಡಿದ್ದೀವಿ, ಇನ್ನೂ ಐಡೆಂಟಿಫಿಕೇಶನ್ ಆಗಿಲ್ಲ. ವಿಚಾರಣೆ ಮಾಡ್ತಿದ್ದೀವಿ ಸರ್. ಯಾರು ಸಸ್ಪೆಕ್ಟ್? ಸರ್ ಸಸ್ಪೆಕ್ಟ್ ಎಲ್ಲ ಯಾರು ಇಲ್ಲ ಸರ್. ಎಣ್ಣೆ ಹೊಡೆಯಕ್ಕಂತ ಬಂದವರು ನೋಡಿದ್ದಾರೆ ಸರ್. ಹೇಯ್ ಬಾರಯ್ಯ ಸರ್, ಇವರೇ ಸರ್. ನಾನು ಏನು ಮಾಡಿಲ್ಲ ಸರ್. ಸಾಯಿಸ್ತಾಕ್ಬಿಡ್ತೀನಿ, ಹೋಗೋ ಕಡೆ. ಕ್ರೈಮ್ ಸೀನ್ ಸರ್ ಆಕ್ಸಿಡೆಂಟ್ ಕೂಡ ಆಗಿರ್ಬೋದು ಅಥವಾ ಮರ್ಡರ್ ಕೂಡ ಆಗಿರ್ಬೋದು ಸರ್. ಅನಿಮಲ್ ಟ್ರ್ಯಾಪ್ ಮತ್ತೆ ಟ್ರೇಸಸ್ ಇದೆಯಾ? ಆ ಥರ ಏನೂ ಇಲ್ಲ ಸರ್. ಸ್ನಿಪ್ಪರ್ ಡಾಗ್ ಕೂಡ ಹುಡುಕ್ತಾ ಇದೆ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಕೂಡ ಕೆಲಸ ಮಾಡ್ತಾ ಇದೆ. ಇದ್ರ ಜೊತೆ ಡ್ರೋನಲ್ಲಿ ಕೂಡ ಹುಡುಕ್ತಾ ಇದ್ದೀವಿ ಸರ್. ಯಾಕೆ ಇಷ್ಟೊಂದು ಬಿಲ್ಡಪ್? ಸರ್ ತಲೆ ಕಾಣಿಸ್ತಿಲ್ಲ ಸರ್. ಸರ್ ಇಲ್ಲಿರೋ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಬಿಡೋಣ. ಮುಂದಿಂದು ನಾನು ನೋಡ್ಕೋತೀನಿ. ಅಲ್ಲಿರೋ ಬ್ಲಡ್ ಸ್ಯಾಂಪಲ್ಲು, ಉಗುರು ಮತ್ತೆ ಸ್ಕಿನ್ನು ಇದನ್ನೆಲ್ಲ ತಗೊಂಡು ಸೈನ್ಸ್ ಲ್ಯಾಬಿಗೆ ಕಳಿಸಿ. ರಿಪೋರ್ಟ್ ಬಂದಮೇಲೆ ಸರ್ಗೆ ಹೇಳ್ತೀನಿ. ಓಕೆ ಸರ್.